ಶಕ್ತಿ ಇದೆಯಲ್ಲ ಅಂತ ನೋಡೋಣ, ಮಿಂಡಸ್ ಇದೆಯಲ್ಲ ಅಂತ ನೋಡೋಣ. ಅವಾಗ ಹೇಳಿದ್ರು 15 ಮಿಂಡಸ್ ಸಿಗ್ತದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನನಗೆ ಕರೆಂಟ್ ಬರ್ತಾ ಇದೆ ಅಲ್ವಾ, ಕರೆಂಟ್ ಬರ್ತಿರಲ್ವಾ ನೋಡಿ. ನಾವು ನೀರು ಕುಡಿಯೋ ನೀರಲ್ಲಿ ಏನಾಗ್ತಾ ಇದೆ, ಮಿನರಲ್ಸ್ ಇಲ್ಲ ನೋಡಿ ಕುಡಿಯೋ ನೀರಲ್ಲಿ. ಲೈಟ್ ಆನ್ ಆಗ್ತಾರೆ ನೋಡ್ಕೊಳ್ಬೇಕಾದ್ರೆ, ಮಿನರಲ್ಸ್ ಇಲ್ಲ ಅಲ್ವಾ. ಇದು ಕುಡಿಯೋದ್ರಿಂದ, ಡೈಲಿ ಕುಡಿಯೋದ್ರಿಂದ ಬ್ಲಡ್ ಇಮಿಡಿಯೇಟ್ ಸರ್ಕ್ಯುಲೇಷನ್ಸ್ ಆಗುತ್ತೆ, ಸ್ಕಿನ್ ಒಳ್ಳೇದು, ಎಲ್ಲದಕ್ಕೂ ಒಳ್ಳೇದು, ಮೂಳೆ ಒಳ್ಳೇದು, ಪ್ರತಿಯೊಂದು ಕುಡಿಯೋದು. ಒಂದು ಡ್ರಾಪ್ ಆಗ್ತದೆ ಗೊತ್ತಾ, ನೀರಲ್ಲೇ ಅಷ್ಟು ಶಕ್ತಿ ಇದೆ ಆಕ್ಚುಲಿ. ನೋಡಿ ಹೆಂಗ್ ಬ್ರೈಟ್ನೆಸ್ ಹೊಡಿತಾ ಇದೆ. ಅದು 2 ಡ್ರಾಪ್ ಆಗಿದೆ, 1 ಡ್ರಾಪ್ ಆಗಿದೆ ಸ್ವಲ್ಪ ಅದು ಬರ್ತಾ ಇದೆ. ಹೌದು, ನೀರು ಮಿನರಲ್ಸ್ ಆಡ್ ಆಯ್ತಲ್ವಾ. ಆಡ್ ಆಯ್ತಲ್ವಾ ನೋಡಿ, ಮಿನರಲ್ಸ್ ಆಡ್ ಮಾಡಿದ್ರೆ ಹೆಂಗ್ ಬರುತ್ತೆ. ಅದಕ್ಕೆ ನಾವು ಏನ್ ಮಾಡ್ತೀವಿ, ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ಯೋಚನೆ ಮಾಡ್ತೀವಿ. ನಮ್ಮ ಬಾಡಿಗೆ ಆದ್ರೆ, ಟಿವಿಗಾದ್ರೆ 1 ಲಕ್ಷ ಖರ್ಚು ಮಾಡ್ತೀವಿ, ಸೋಫಾಗ 1 ಲಕ್ಷ ಖರ್ಚು ಮಾಡ್ತೀವಿ, ನಮ್ಮ ಮನೆ ಚೆನ್ನಾಗಿರ್ಬೇಕು ಅಂತ ಖರ್ಚು ಮಾಡ್ತೀವಿ, ಬಟ್ಟೆ ನಾನು ಹಾಕೊಳ್ಳೋ ಡ್ರೆಸ್ ಚೆನ್ನಾಗಿರ್ಬೇಕು ಅಂತ ಖರ್ಚು ಮಾಡ್ತೀವಿ, ಜ್ಯುವೆಲ್ರಿ ಖರ್ಚು ಮಾಡ್ತೀನಿ. ಆದ್ರೆ ಒಳಗಡೆ ಇರೋ ಬಾಡಿಗೆ ಖರ್ಚು ಮಾಡಲ್ಲ, ಮೇಲ್ಗಡೆ ಖರ್ಚು ಮಾಡ್ತೀವಿ. ನಾವು ಒಳಗಡೆ ಚೆನ್ನಾಗಿ ಇಟ್ಕೊಂಡ್ರೆ ನಾವು 100 ವರ್ಷ ಬದುಕಿದ್ರೆ ನಾವ್ ಏನು ಅಂತ, ನಾವು ಏನಂದ್ರೆ ಹೆಲ್ತಿ ಅಂದ್ರೆ ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು. ಏಜ್ ಆದ್ಮೇಲೆ ಒಬ್ಬನ ಮೇಲೆ ಡಿಪೆಂಡ್ ಆಗ್ಬಾರ್ದು. ದುಡ್ಡಲ್ಲೂ ಅಷ್ಟೇ, ವೆಸ್ಟೇಜ್ ಅಲ್ಲಿ ಗೊತ್ತಾ, ಏಜ್ ಆದ್ಮೇಲೆ ಯಾರ ಮೇಲೂ, ಮಗನ ಮೇಲೆ ಆಗ್ಲಿ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಎಂಜಾಯ್ ಮಾಡ್ಬೇಕು. ಐಟಮ್ ಬರ್ಲಿ ಫಸ್ಟ್ ನಾವು ಬಳಸ್ಬೇಕು. ನಾನೇನ್ ಗೊತ್ತಾ, ನಾವು ಇವಾಗ ಒಂದು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ, ಯಾರೋ ಅಪ್ಪ ಅಮ್ಮನ ಎಲ್ಲ ಕರ್ಕೊಂಡು ಏನು ಒಂದು ಸುಮ್ಮನೆ ಏನ್ ಮಾಡಲ್ಲ, ಎಲ್ಲ ಸ್ಕ್ಯಾನಿಂಗ್ ಬರ್ಸ್ತಾರೆ. ಫಸ್ಟ್ ಇದು ಏನಪ್ಪ ಬಾಡಿ ಸ್ಕ್ಯಾನಿಂಗ್ ಇದಾவது ಏನಿಲ್ಲ, ಸುಮ್ಮನೆ ಒಂದ್ಸರಿ ಮಾಡಿಸ್ಕೊ ಬಂದಿಂದ ಕಳಿಸ್ತಾರೆ ಎಲ್ರು. ಆಮೇಲೆ ಇದಿಲ್ಲ ಏನಪ್ಪ ತಿರ್ಗಾ ಏನ್ ಮಾಡ್ತಾರೆ, ಏನಿಲ್ಲ ಹೋಗಿ ಅಂತ ಹೇಳ್ತಾರೆ, ಅಲ್ಲೇ 15 ಸಾವಿರ 20 ರೂಪಾಯಿ ಕಳಿಸ್ತಾರೆ. ಅದೇ ನಮ್ಮ ಬಾಡಿಗೆ ಯಾಕೆ ಚೆನ್ನಾಗಿರೋದನ್ನ ತಿನ್ನೋಣ, ಚೆನ್ನಾಗಿರೋ ಪ್ರಾಡಕ್ಟ್ಸ್ ನ ಬಳಸೋಣ ಅಂತ ಹೇಳ್ಬಿಟ್ಟು, ಅದಕ್ಕೆ ನಮ್ಮ ಇದು ಪ್ರಾಡಕ್ಟ್ ಅಲ್ಲಿ ದಮ್ಮಿದೆ ಅಂದ್ರೆ ಜನಕ್ಕೆ ಗೊತ್ತಿಲ್ಲ. ಇದು ಅಮೆರಿಕದಲ್ಲಿ ಉತ್ತಾ ಅಂತ ಹೇಳ್ಬಿಟ್ಟು, ಅಮೆರಿಕದಲ್ಲಿ ಉತ್ತಾ ಅಂತ ಫೇಮಸ್ ಲೇಕು 150 ಕಿಲೋಮೀಟರ್ ಇದ್ರಲ್ಲಿ ಇದೆ. ಆಕ್ಚುಲಿ ಇದ್ರಲ್ಲಿದೆ, ಅಲ್ಲಿ ಹೈಯೆಸ್ಟ್ ಇರೋದು. ಅವ್ರಿಗೆ ನಮ್ಗೆ ಟೈಅಪ್ ಮಾಡಿ ಕೊಟ್ಟಿರೋದು ಆಂಡರ್ಸನ್ ಅಂತ ಹೇಳ್ಬಿಟ್ಟು, ಲೇಕ್ ಓನರ್ ಆಂಡರ್ಸನ್ ಅಂತ ಹೇಳ್ಬಿಟ್ಟು ಲೇಕ್ ಮಾಡ್ಬಿಟ್ಟಿದ್ರೆ, ಅದು ಇವ್ರು ಹೇಳೋದು ತೋರಿಸ್ಕೊಡ್ರೆ ಚೆನ್ನಾಗಿ ಅವ್ಯಾಪ್ರೇಟ್ ಮಾಡ್ತಾರೆ ನೀರನ್ನ 2 ವರ್ಷ ಇದ್ ಮಾಡಿ ಕೊಟ್ಟಿರೋದಕ್ಕೆ ಅದು ರೈಟ್ ಜಾಸ್ತಿ. ಮಾಮೂಲಿ ನೀರು ಏನಕ್ಕೆ ರೇಟ್ ಹೋಗಿ ಪ್ರಿಸರ್ವೇಟಿವ್ ಮಾಡ್ತಾರಲ್ವಾ, ಇದು ತುಂಬಾ ಒಳ್ಳೇದು. ಇಮಿಡಿಯೇಟ್ ಬ್ಲಡ್ ಸರ್ಕ್ಯುಲೇಷನ್ ಬೇಕಾದ್ರೆ ನಿಮ್ಗೆ ಮೇಡಮ್ ನೀವು ಕೂತ್ಕೊಂಡಿರ್ತಿಲ್ವಾ, ಇವ್ರು 4 ಜನ ನಿಮ್ಗೆ ಎತ್ಬೋದು, ಇದು ಅವ್ರು ಎತ್ತುತ್ತಾರೆ. ಅದು ಡೆಮೋ ಇದೆ, ಬೇಕಾದ್ರೆ ಮಾಡ್ಬೋದು ಬೇಕಾದ್ರೆ. ನಿಜ ಸರ್, ಇದರಲ್ಲಿ ನೋಡಿ ಇದೆಲ್ಲ ನೋಡಿದ್ರೇನೆ ಗೊತ್ತಾಗೋದು.